ಅಂಡರ್-19 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತದ ಹುಡುಗರು ಮತ್ತೆ ವಿಜಯದ ಪತಾಕೆಯನ್ನು ಹಾರಿಸಿದ್ದಾರೆ. ಸೂರ್ಯವಂಶಿ ಅದ್ಭುತ ಬ್ಯಾಟಿಂಗ್, ಅಂಬರೀಶ್, ಕನಿಷ್ಕ ಚೌಹಾಣ್ ಅದ್ಭುತ ಬೌಲಿಂಗ್ಗೆ ಆಂಗ್ಲ ಪಡೆ ಧೂಳಿಪಟವಾಗಿದೆ. ಫೈನಲ್ ಪಂದ್ಯದಲ್ಲಿ 100 ರನ್ಗಳ ಅಂತರ ಭರ್ಜರಿ ಗೆಲುವನ್ನು ಸಾಧಿಸಿರುವ ಟೀನೇಜರ್ ಹುಡುಗರು ಭಾರತಕ್ಕೆ 6ನೇ ಬಾರಿ ವಿಶ್ವಕಪ್ ತರ್ತಾ ಇದ್ದಾರೆ. ಭಾರತೀಯ ಕ್ರಿಕೆಟ್ ತಂಡ ಮತ್ತೊಂದು ಕ್ರಿಕೆಟ್ ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ. 19 ವರ್ಷದೊಳಗಿನ ಪುರುಷರ ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಆಟ ಪ್ರದರ್ಶಿಸಿದ ಬ್ಲೂ ಬಾಯ್ಸ್ ಅಂಡರ್-19 ವಿಶ್ವಕಪ್ ಅನ್ನ ಮತ್ತೆ ಎತ್ತಿ ಹಿಡಿದಿದೆ. ಅದರಲ್ಲೂ 14 ವರ್ಷದ ವೈಭವ್ ಸೂರ್ಯವಂಶಿಯ ವಿಸ್ಫೋಟಕ ಆಟದಿಂದ ಭಾರತಕ್ಕೆ ಅಂಡರ್-19 ತಂಡ 6ನೇ ಸಲ ವಿಶ್ವಕಪ್ ಗೆದ್ದುಕೊಟ್ಟಿದೆ. ಅಂಡರ್-19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಎದುರು ಮೊದಲು ಬ್ಯಾಟಿಂಗ್ಗೆ ಇಳಿದ ಟೀಂ ಇಂಡಿಯಾಗೆ ಆರಂಭದಲ್ಲೇ ಆಘಾತ ಎದುರಾಯಿತು. ಓಪನರ್ ದಾಂಡಿಗ ಆರನ್ ಜಾರ್ಜ್ ಬರೀ 9 ರನ್ಗೆ ಔಟ್ ಆದ್ರು. ಆಗ ಕ್ರೀಸ್ನಲ್ಲಿದ್ದ ಸೂರ್ಯವಂಶಿಗೆ ಸಾಥ್ ಕೊಟ್ಟಿದ್ದು ಕ್ಯಾಪ್ಟನ್ ಆಯುಷ್ ಜೊತೆ ನಿಂತ ಸೂರ್ಯವಂಶಿ ಬರೀ 80 ಬಾಲ್ನಲ್ಲಿ ಬಾರಿಸಿದ್ದು ಬರೋಬ್ಬರಿ 175 ರನ್ಗಳನ್ನ. ಇವತ್ತು ವೈಭವ್ ಸೂರ್ಯವಂಶಿ ಒಟ್ಟು 80 ಎಸೆತಗಳನ್ನ ಎದುರಿಸಿ ಒಟ್ಟು 175 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 15 ಸಿಕ್ಸರ್ಗಳು, 15 ಬೌಂಡರಿಗಳು ಸೇರಿತ್ತು. ಒಟ್ಟಾರೆ ಸೂರ್ಯವಂಶಿಯ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 219ಕ್ಕೆ ಹೋಗಿತ್ತು. ಸೂರ್ಯವಂಶಿ ಸಿಡಿಸಿದ ಒಂದೊಂದು ಬೌಂಡರಿ ಸಿಕ್ಸರ್ಗೂ ಜಿಂಬಾಬ್ವೆಯ ಹರಾರೆ ಮೈದಾನದಲ್ಲಿದ್ದ ಪ್ರೇಕ್ಷಕರು ಮೂಕ ವಿಸ್ಮಿತರಾದ್ರು. 14 ವರ್ಷದ ಹುಡುಗನ ಅತ್ಯಮೋಘ ಬ್ಯಾಟಿಂಗ್ ನೋಡಿ ದಂಗಾಗಿ ಹೋದ್ರು. ಸೂರ್ಯವಂಶಿ ಬ್ಲಾಸ್ಟಿಂಗ್ ಬ್ಯಾಟಿಂಗ್ನಿಂದ ಕೇವಲ 21.4 ಓವರ್ಗಳಲ್ಲೇ ಭಾರತದ ರನ್ 200ರ ಗಡಿ ದಾಟಿತ್ತು. 25 ಓವರ್ ಆಗುವಷ್ಟರಲ್ಲಿ ಬರೋಬ್ಬರಿ 250 ರನ್ ಕಲೆ ಹಾಕಿದ್ರು. ಸೂರ್ಯವಂಶಿಯ ಹೊಡೆತಕ್ಕೆ 2 ಸಲ ಬಾಲ್ಗಳೇ ಕಳೆದು ಹೋದ್ವು. ಅಷ್ಟು ಅದ್ಭುತ ಲಯದಲ್ಲಿದ್ದ ವೈಭವ್ ಇನ್ನೇನು 200 ರನ್ ಹೊಡೆದೇ ಬಿಡ್ತಾರೆ ಅಂದ್ಕೊಂಡಿದ್ರು. ಆದರೆ ಇಂಗ್ಲೆಂಡ್ ಬೌಲರ್ ಲಮ್ಸ್ಡನ್ ಎಸೆದ 26ನೇ ಓವರ್ನ 3ನೇ ಎಸೆತದಲ್ಲಿ ಎಡವಿ ರಿಟರ್ನ್ ಕ್ಯಾಚ್ ನೀಡಿ ಔಟ್ ಆದ್ರು. ಆದರೂ ಸೂರ್ಯವಂಶಿ ಹೊಸ ವಿಶ್ವ ದಾಖಲೆಗಳನ್ನ ಮುಡಿಗೇರಿಸಿಕೊಂಡ್ರು. ವಿಶ್ವಕಪ್ ಫೈನಲ್ನಲ್ಲಿ 175 ರನ್ ಚೆಚ್ಚಿದ ಮೊದಲ ಆಟಗಾರ. ವಿಶ್ವಕಪ್ನಲ್ಲಿ 30 ಸಿಕ್ಸರ್, 41 ಬೌಂಡರಿ ಸಿಡಿಸಿದ ಮೊದಲ ಆಟಗಾರ. ಅಂಡರ್-19 ವಿಶ್ವಕಪ್ನಲ್ಲಿ 55 ಬಾಲ್ಗೆ ಶತಕ ಸಿಡಿಸಿದ 2ನೇ ಆಟಗಾರ. ಏಕದಿನ ಕ್ರಿಕೆಟ್ನಲ್ಲಿ ಅತಿವೇಗದ ಶತಕ ಸಿಡಿಸಿದ 5ನೇ ಆಟಗಾರ. ಹೇಳ್ತಾ ಹೋದ್ರೆ ಸೂರ್ಯವಂಶಿಯ ದಾಖಲೆ ಬರೆಯಲು ಪುಸ್ತಕನೇ ಸಾಲಲ್ಲ. ಇದಿಷ್ಟು ಸೂರ್ಯವಂಶಿ ದಾಖಲೆಗಳಾದ್ರೆ, ಸೂರ್ಯವಂಶಿ ಔಟ್ ಆದ್ಮೇಲೆ ಬಂದ ಅಂಡರ್-19 ಟೀಂ ಇಂಡಿಯಾ ಆಟಗಾರರು ಕೂಡ ತಾಳ್ಮೆಯ ಆಟ ಆಡಿದ್ರು. ಹೀಗಾಗಿ ಭಾರತ ತಂಡ ನಿಗದಿತ 50 ಓವರ್ಗೆ ಬರೋಬ್ಬರಿ 411 ರನ್ ಪೇರಿಸಿ ಇಂಗ್ಲೆಂಡ್ಗೆ 412 ರನ್ಗಳ ಬೃಹತ್ ಮೊತ್ತದ ಗುರಿ ನೀಡಿತು. ಟೀಂ ಇಂಡಿಯಾದ ಟೀನೇಜ್ ಬೌಲರ್ಗಳ ಎದುರು ಇಂಗ್ಲೆಂಡ್ ಕೂಡ ಸಾಕಷ್ಟು ಹೋರಾಟದ ರನ್ ಕಲೆ ಹಾಕ್ತು. ಆದರೆ ಕೊನೆಗೆ ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ಎದುರು ಆಲ್ಔಟ್ ಆಗಿ ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು. ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಒಲಿದು ಬಂತು. ಹಾಗೆ ನೋಡಿದ್ರೆ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತಕ್ಕೆ ಬಂದಿರೋದು ಇದು 6ನೇ ವಿಶ್ವಕಪ್. ಅಂಡರ್-19 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಟೀನೇಜ್ ಹುಡುಗರಿಗೆ ಗಣ್ಯರಿಂದ ಭರ್ಜರಿ ಶುಭಾಶಯಗಳ ಸುರಿಮಳೆ ಹರಿದು ಬರ್ತಿದೆ. ಟೀಂ ಇಂಡಿಯಾ ಅಭಿಮಾನಿಗಳು ಸಂಭ್ರಮ ಆಚರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.